ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ರೋಹಿತ್ ಶರ್ಮಾ ಅವರು ದಾಖಲೆ ಸೃಷ್ಟಿ ಮಾಡಿದ್ರು. ನನಗೆ ಗೊತ್ತಿರ್ಬೋದು ಅವರ ದಾಖಲೆ ಎರಡ ಗುರು. ಅದ್ರ ಬಗ್ಗೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ರೋಹಿತ್ ಶರ್ಮಾ ಸೆಂಚುರಿ ಹೊಡೆದ ನಂತರ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡಿದ್ದಾರೆ ಅದ್ರ ಬಗ್ಗೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಎಂತ ಮಾತಾಡಿದರೆ ಮತ್ತು ರೋಹಿತ್ ಶರ್ಮಾ ಮಾಡಿಸೋ ದಾಖಲೆಗಳಾದರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರೀತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಮ್ಮ ರೋಹಿತ್ ಶರ್ಮಾ ಅವರು ಸೆಂಚುರಿ ಹೊಡೆದಿದ್ದು ನಿಮಗೆ ಎಷ್ಟು ಖುಷಿ ಆಗೈತೆ. ರೋಹಿತ್ ಶರ್ಮಾ ಅವರು ಗೊತ್ತಿತ್ತು ಫಾರ್ಮ್ಗೆ ಬರಬೇಕಿತ್ತು, ಅವರು ತುಂಬಾ ಕಳಪೆ ಫಾರ್ಮಲ್ಲಿದ್ದರು, ಆ ರೀತಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿನೂ ಬೇಗ ಫಾರ್ಮ್ಗೆ ಬರಲಿ ಅಂತ ಬಯಸೋ ನಿನ್ನೇನು ಚಾಂಪಿಯನ್ಸ್ ಟ್ರೋಫಿ ಹೊತ್ತಿಗೆ ಇಬ್ಬರಳು ಕೂಡ ಫಾರ್ಮ್ಗೆ ಬಂದು ಇಬ್ಬರಳು ಶತಕ ಬಾರಿಸೋ ಅಷ್ಟು ಫಾರ್ಮ್ಗೆ ಬರೀ ರೋಹಿತ್ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅಂತ ಬಯಸೋಣ ಗುರು. ರೋಹಿತ್ ಶರ್ಮಾ ಅವರು ನೆನೆ ಓಡೆಯಲ್ಲಿ ಏಕದಿನ ಸರಣಿಯಲ್ಲಿ 32ನೇ ಸೆಂಚುರಿ ಕಂಪ್ಲೀಟ್ ಮಾಡಿದ್ರು ನಮ್ಮ ರೋಹಿತ್ ಶರ್ಮಾ ಅಂತ ಹೇಳಬೇಕು. ಇದು ಸೆಕೆಂಡ್ ಇರೋದು ರೋಹಿತ್ ಶರ್ಮನೇ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಬಿಡ್ತು ಅಂತಂದರೆ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಬಿಡ್ತು ಅಂದರೆ ಇವರೇ ನೆಕ್ಸ್ಟ್ ಅಂತ ಹೇಳಬೇಕು. ನಮ್ಮ ಭಾರತ ಪರವಾಗಿ ಇರೋದು ನಮ್ಮ ರೋಹಿತ್ ಶರ್ಮಾ ಅಂತ ಹೇಳಬೇಕು. ನೆನ್ನೆ 7 ಸಿಕ್ಸ್ ಗುರು ಪವರ್ ಪ್ಲೇಲೆ ಡಮಾಲ್ ಡಿಮಿಕ್ ಮಾಡಾಕಿರೋ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವರು ಪವರ್ ಪ್ಲೇಲೆ 6 ಸಿಕ್ಸನ್ನು ಹೊಡೆದಿರು ಅಂತ ಹೇಳಬೇಕು. ಅಂತರ ಲೈಟ್ ಆಫ್ ಆದ ನಂತರ ಸ್ವಲ್ಪ ಡಲ್ ಆರು, ಆಮೇಲೆ ಫಾರ್ಗಳು ಶುರು ಹಚ್ಕೊಂಡು ರೋಹಿತ್ ಶರ್ಮಾ ಅಂತ ಹೇಳಬೇಕು. ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅಂತ ಮಾತಾಡ್ರಪ್ಪ ಅಂತಾಯಿತು ಅಂತಾರೆ. ವಿರಾಟ್ ಕೊಹ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತಾರೆ. ವಿರಾಟ್ ಕೊಹ್ಲಿ ಹೇಳಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ ರೋಹಿತ್ ಶರ್ಮಾ ಸೆಂಚುರಿ ಹೊಡೆದಿರೋದು. ಫಾರ್ಮಲ್ಲಿ ಎತ್ತಿಲ್ಲ ಅಂತ ಅಂದ್ರೆ ರೋಹಿತ್ ಶರ್ಮಾ ಈಗ ಒಳ್ಳೆ ಫಾರ್ಮ್ಗೆ ಬಂದಿದ್ದಾರೆ. ಅವರು ಪವರ್ ಪ್ಲೇಲಿ ಅವರು ನ್ಯಾಚುರಲ್ ಆಟ ಯಾವ ರೀತಿ ಆಡ್ತಿದ್ರು ಅದೇ ರೀತಿ ಆಟ ಆಡೋರು. ಡೈಲಿ ಇದೇ ರೀತಿ ಬರ್ತಿರೋ ಬ್ಯಾಡ್ ಲಕ್ ಒಂದೊಂದು ಮಿರ್ಚಿ ಹಾಕ್ತಿಂದ ಔಟ್ ಆಗೋರು. ಆದರೆ ಇವತ್ತು ಅವ್ರು ಶಾರ್ಟ್ ಎಲ್ಲ ಕನೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ರೋಹಿತ್ ಶರ್ಮಾ ಅಂತ ಹೇಳಬೇಕು. ಡೈಲಿ ಬಂದಾಗಲೂ ಇದೇ ರೀತಿ ಜೋಶಲ್ಲಿರ್ತಾರೆ. ಯಾವುದೇ ಒಂದು ಮ್ಯಾಚಿಗೆ ಬಂದರೂ ಕೂಡ ಅವರು ಕಳಪೆ ಫಾರ್ಮಲ್ಲಿರಲಿ ಅಥವಾ ಚೆನ್ನಾಗಿ ಆಡ್ತಿಲ್ಲ, ಅವ್ರು ಒಂದೇ ಜೋಶಲ್ಲಿರ್ತಾರೆ. ಯಾವತ್ತು ರೋಹಿತ್ ಶರ್ಮಾ ಅವರು ಡಲ್ ಆಗೋದೇ ಇಲ್ಲ. ಇವತ್ತು ಅವ್ರದ್ದೇ ಸಾಗಿದ್ದು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿದರು ರೋಹಿತ್ ಶರ್ಮಾ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳ್ತೀನಿ. ಮತ್ತು ಇದೇ ರೀತಿ ಆಡ್ತು ಅಂತಾರೆ ಅವರು ಕೂಡ ಓಡಿಯಲ್ಲಿ 50 ಸೆಂಚುರಿ ಕಂಪ್ಲೀಟ್ ಮಾಡ್ಬೋದು ಅಂತಲೂ ಕೂಡ ಹೇಳಿದರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.